ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದು ಡ್ರಾಮ್ಯಾಟಿಕ್ ಬೆಳವಣಿಗೆಯಲ್ಲಿ ಟ್ರಂಪ್ ಈಗ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ಅಮೆರಿಕದ ಮೇಲೆ ಇರಾನ್ ದಾಳಿ ಮಾಡಿದ ಬಳಿಕವೂ ಕೂಡ ಟ್ರಂಪ್ ಏಕಾಏಕಿಯಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇದು ಭಾರಿ ದೊಡ್ಡ ಬೆಳವಣಿಗೆ. ಈ ವಿಡಿಯೋ ರೆಕಾರ್ಡ್ ಮಾಡುವಂಥ ಈ ಸಂದರ್ಭದವರೆಗೂ ಕೂಡ ಅನೇಕ ಡೌಟ್ಗಳಿದ್ವು. ಟ್ರಂಪ್ ಏನೋ ಏಕಾಏಕಿಯಾಗಿ ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆಯೂ ಕೂಡ ಇದೇ ರೀತಿಯಾದಂಥ ಘೋಷಣೆಯನ್ನು ತನ್ನ ಟ್ರೂತ್ ಸೋಷಲ್ನಲ್ಲಿ ಮಾಡಿದ್ರು. ಈಗಲೂ ಟ್ರಂಪ್ ಅದೇ ರೀತಿಯ ಘೋಷಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಇಸ್ರೇಲ್ ಒಪ್ಕೊಂಡಿದೆಯಾ ಅಥವಾ ಇರಾನ್ ಒಪ್ಕೊಂಡಿದೆಯಾ? ಯಾಕೆಂದ್ರೆ ಅವರಿಬ್ಬರು ಕೂಡ ಅಧಿಕೃತವಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಇದೆಲ್ಲದರ ಮಧ್ಯೆ ಅಂದರೆ ಟ್ರಂಪ್ ಈಗಾಗಲೇ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದಾರಲ್ಲ, ಹೀಗಿದ್ರೂ ಇರಾನ್ ಇನ್ನೂ ಕೂಡ ಇದನ್ನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ. ಅಷ್ಟೇ ಯಾಕೆ, ಇರಾನ್ ಈಗಲೂ ಸಹ ಇಸ್ರೇಲ್ ಕಡೆಗೆ ಮಿಸೈಲ್ಗಳನ್ನು ಲಾಂಚ್ ಮಾಡಿದೆ. ಇಸ್ರೇಲ್ನ ಅನೇಕ ಭಾಗಗಳಲ್ಲಿ ಮಿಸೈಲ್ಗಳು ಬಂದು ಹಿಟ್ಟಾದ ಬಗ್ಗೆ ವರದಿಯಾಗ್ತಾ ಇದೆ. ಅಂದರೆ ಇರಾನ್ ಟೋಟಲಿ ತನ್ನ ಕೈ ಮೇಲಾಗಿದೆ ಅನ್ನುವಂಥ ಒಂದು ಪ್ರೊಪಗೆಂಡ ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆಯಾ? ಈ ಅನುಮಾನವೂ ಕೂಡ ಸೃಷ್ಟಿಯಾಗಿದೆ. ಪಾಕಿಸ್ತಾನದವರು ಮಾಡಿದ್ರಲ್ಲ ಹಾಗೆ. ಅಂದರೆ ಇಂಟರ್ನಲ್ ರಾಜಕೀಯಕ್ಕೋಸ್ಕರವಾಗಿ ಇಂತಹ ಬೆಳವಣಿಗೆಗಳು ನಡೆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಈ ಕಾರಣದಿಂದ ಮುಂದಿನ 24 ಗಂಟೆಗಳ ಕಾಲ ಏನಿದೆ, ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ವಿರಾಮಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನು ಕೊಡ್ತವೆ ಅನ್ನೋದರ ಮೇಲೆ ಮುಂದಿನ ಶಾಂತಿ ಡಿಪೆಂಡ್ ಆಗುತ್ತೆ. ಆದರೆ ಟ್ರಂಪ್ ಮಾತ್ರ ಯುದ್ಧ ನಿಲ್ಲಿಸುವಂಥ ಮಾತನಾಡಿದರೆ, ಯುದ್ಧ ವಿರಾಮ ಘೋಷಣೆ ಮಾಡಿದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು, ಇರಾನ್ ಕೂಡ ಯುದ್ಧ ನಿಲ್ಲಿಸೋದಕ್ಕೆ ಅಷ್ಟೇನು ಉತ್ಸಾಹವನ್ನು ತೋರಿಸಿರಲಿಲ್ಲ. ಇಸ್ರೇಲ್ಗಂತೂ ಯಾವುದೇ ರೀತಿಯಲ್ಲೂ ಉತ್ಸಾಹ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕದ ಏರ್ಬೇಸ್ ಮೇಲೆ ಇರಾನ್ ದಾಳಿ ಮಾಡಿದ ಬಳಿಕವೂ ಕೂಡ ಟ್ರಂಪ್ ಯಾಕೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರು? ಟ್ರಂಪ್ಗೆ ಅದೇನು ಒತ್ತಡ ಇತ್ತು? ಏನಾದರೂ ಇರಾನ್ನಿಂದ ಭಯ ಇತ್ತಾ? ಟ್ರಂಪ್ ಈ ರೀತಿಯ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಏನು ಕಾರಣ? ಹೀಗೆ ಅನೇಕ ವಿಧವಾಗಿ ಚರ್ಚೆಗಳು ಆರಂಭಗೊಳ್ತಾ ಇದೆ. ಯಾಕೆಂದರೆ ಇಡೀ ಜಗತ್ತಿಗೆ ಇದೊಂದು ಕದನ ಕುತೂಹಲವೇ ಸರಿ. ಟ್ರಂಪ್ ಅಂತಹ ಒಬ್ಬ ಈಗೋ ಇರುವಂಥ ಮನುಷ್ಯ ಇರಾನ್ ದಾಳಿ ಮಾಡಿದ ಬಳಿಕವೂ ಕೂಡ ಯುದ್ಧ ವಿರಾಮ ಘೋಷಣೆ ಮಾಡ್ತಾರೆ ಅಂತಂದ್ರೆ ಏನರ್ಥ? ಬಹಳ ಆಶ್ಚರ್ಯ ಮೂಡುತ್ತೆ ತಾನೆ. ನಿನ್ನೆ ನಿಮಗೊಂದು ಉದಾಹರಣೆ ಕೊಡ್ತೀನಿ. ರಷ್ಯಾದ ಮಾಜಿ ಅಧ್ಯಕ್ಷ ಡೆಮಿಟ್ರಿ ಮೆಡ್ವೆಡೇವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇರಾನ್ಗೆ ನ್ಯೂಕ್ಲಿಯರ್ ವಾರ್ ಹೆಡ್ ಪೂರೈಸೋದಕ್ಕೆ ಅನೇಕ ದೇಶಗಳು ಮುಂದೆ ಬಂದಿದ್ದಾವೆ, ನಾವು ವಾರ್ ಹೆಡ್ ಅನ್ನೇ ಕೊಟ್ಟು ಬಿಡ್ತೀವಿ ಅಂತ. ಇದಕ್ಕೆ ಟ್ರಂಪ್ ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ರು ಗೊತ್ತಾ? ಡೆಮಿಟ್ರಿ ಮೆಡ್ವೆಡೇವ್ ಜೋಕ್ ಆಗಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ವೇಳೆ ಸೀರಿಯಸ್ ಆಗಿ ಹೇಳಿದರೆ ಅದು ನಮಗೆ ಗೊತ್ತಾಗಬೇಕು. ಯಾಕೆಂದರೆ ನ್ಯೂಕ್ಲಿಯರ್ ಅನ್ನುವಂಥ ವಿಚಾರ ಸಣ್ಣ ವಿಚಾರ ಅಲ್ಲ. ಅಮೆರಿಕ ಎಷ್ಟು ಶಕ್ತಿಶಾಲಿಯಾಗಿದೆ, ನಮ್ಮ ಬಳಿಯಲ್ಲಿ ಎಷ್ಟೆಲ್ಲ ಅಸ್ತ್ರ ಇದೆ, ಶಸ್ತ್ರ ಇದೆ, ಈ ರೀತಿಯಾಗಿ ಧಮಕಿ ಹಾಕಿದ್ರು ಟ್ರಂಪ್. ಅಂದರೆ ಟ್ರಂಪ್ ಯಾವುದೇ ಹಂತದಲ್ಲಿ ಯಾರಿಗೆ ಬೇಕಾದರೂ ಧಮಕಿ ಹಾಕ್ತಾ ಇದ್ರು, ಏನು ಬೇಕಾದರೂ ಹೇಳಿಕೆ ಕೊಡ್ತಾ ಇದ್ರು. ಇದೇ ಇರಾನ್ನ ಸುಪ್ರೀಂ ಲೀಡರ್ ಆದಂಥ ಅಯತುಲ್ಲಾ ಅಲಿ ಖಮಿನೈನನ್ನು ನಾವು ಹತ್ಯೆ ಮಾಡ್ತೀವಿ, ನಮಗದು ಈಸಿ ಟಾರ್ಗೆಟ್ ಅಂತಲ್ಲ ಟ್ರಂಪ್ ಬೇಕಾಬಿಟ್ಟಿಯಾಗಿ ಕಾಮೆಂಟ್ ಮಾಡಿದ್ರು. ಅಷ್ಟೆಲ್ಲ ಈಗೋ ಇಟ್ಕೊಂಡು ಬದುಕ್ತಾ ಇರುವಂಥ ಟ್ರಂಪ್ ಈಗ ಇದ್ದಕ್ಕಿದ್ದಂತೆ ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇರಾನನ್ನು ಪ್ರಶಂಸೆ ಮಾಡಿದ್ದಾರೆ. ಇರಾನ್ ಕೂಡ ಇದಕ್ಕೆ ಒಪ್ಕೊಂಡಿದೆ ಅಂತ. ಹಾಗಾದರೆ ಏನಾಯಿತು ಮಧ್ಯದಲ್ಲಿ? ಈ ಎಲ್ಲ ಬೆಳವಣಿಗೆ ಆಗೋದಕ್ಕೆ ಏನು ಕಾರಣ? ಅಮೆರಿಕವನ್ನು ಕಾಡ್ತಾ ಇರುವಂಥ ಆ ಹೆದರಿಕೆ ಏನು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಈ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ಮೇಜರ್ ಆಗಿ ಕೆಲವೊಂದಷ್ಟು ಕಾರಣಗಳನ್ನು ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ, ಅಮೆರಿಕದಲ್ಲಿ ಈ ಬಾರಿ ಚುನಾವಣೆ ಎದುರಿಸುವಂತಹ ಸಂದರ್ಭದಲ್ಲಿ ಟ್ರಂಪ್ ಏನು ಘೋಷಣೆ ಮಾಡಿದ್ರು? ನಾನು ಅಧಿಕಾರಕ್ಕೆ ಬರ್ತಿದ್ದಂತೆ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ. ಯಾಕೆ ಕೇಳಿದ್ರೆ, ಕಳೆದ ಬೈಡನ್ ಅವಧಿಯಲ್ಲಿ ಅಮೆರಿಕ ಕಂಪ್ಲೀಟ್ ಆಗಿ ಯುದ್ಧದಲ್ಲೇ ಮುಳುಗೋಗಿತ್ತು. ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ, ಅದಾಗ್ತಿದ್ದ ಹಾಗೆ ಗಾಜಾ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಕಂಪ್ಲೀಟ್ ಆಗಿ ಅಮೆರಿಕದಲ್ಲಿ ಯುದ್ಧದ ವಿಚಾರ ಬಿಟ್ಟರೆ ಬೇರೇನೂ ಚರ್ಚೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅಮೆರಿಕದ ಜನ ರೋಸ್ ಹೋಗ್ಬಿಟ್ಟಿದ್ರು. ಯುದ್ಧ ಸಾಕು ಅನ್ನುವಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಮನಿ ಅನಗತ್ಯವಾಗಿ ಬೇರೆ ದೇಶಗಳ ಯುದ್ಧಕ್ಕೆ ವೆಚ್ಚ ಆಗ್ತಾ ಇದೆ ಅಂತ ಅಲ್ಲಿನ ಜನರಿಗೆ ಭಾವನೆ ಬರ್ತಾ ಇತ್ತು. ಹೀಗಾಗಿ ನಮಗೆ ಹೆಚ್ಚಿನ ಟ್ಯಾಕ್ಸನ್ನು ಸರ್ಕಾರ ಹಾಕ್ತಾ ಇದೆ ಅಂತ ಕೂಡ ಅಲ್ಲಿನ ಜನರಿಗೆ ಅನಿಸ್ತಾ ಇತ್ತು. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಂತಹ ಟ್ರಂಪ್ ಏನು ಘೋಷಣೆ ಮಾಡಿದ್ರು? ನಾನು ಅಧಿಕಾರಕ್ಕೆ ಬಂದರೆ ಎಲ್ಲ ಯುದ್ಧವನ್ನು ನಿಲ್ಲಿಸ್ತೀನಿ, ಅಮೆರಿಕಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಈ ಯುದ್ಧದಿಂದ ಅಮೆರಿಕ ಗ್ಲಾಸ್ ಆಗ್ತಾ ಇದೆ, ನಾನು ಈ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಜನರಿಗೂ ಕೂಡ ಅದು ಬಹಳ ಇಷ್ಟ ಆಗಿತ್ತು. ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಯಾವುದೇ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದು ಕಡೆ ರಷ್ಯಾ ಏನು ಮಾತು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ರಷ್ಯಾ ಆಗಿರಲಿ, ಜೆಲೆನ್ಸ್ಕಿನೇ ಈ ಟ್ರಂಪ್ನ ಮಾತನ್ನು ಕೇಳ್ತಾ ಇಲ್ಲ. ಹೀಗಾಗಿ ಟ್ರಂಪ್ ಒಂದು ಒತ್ತಡದಲ್ಲಿದ್ದರು. ಹೀಗಾಗಿ ಟ್ರಂಪ್ ಏನು ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ರು? ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಾನು ನಿಲ್ಲಿಸ್ಬಿಟ್ಟೆ ಅಂತ. ಅಂದರೆ ಅಮೆರಿಕದ ಜನರಿಗೆ ಅದೊಂದಾರು ಸಂದೇಶ ಹೋಗಲಿ ಅಂತ. ಆದರೂ ಅದು ಕೂಡ ವರ್ಕೌಟ್ ಆಗಿಲ್ಲ. ಈ ನಡುವೆ ಅಮೆರಿಕ ಇರಾನ್ ಮೇಲೆ ಯುದ್ಧಕ್ಕೆ ರೆಡಿ ಆಗಿಬಿಡ್ತು. ಯಾಕೆ ಅಂತಂದರೆ ಇರಾನ್ನಲ್ಲಿರುವಂಥ ನ್ಯೂಕ್ಲಿಯರ್ ಸೈಟನ್ನು ಅಮೆರಿಕ ದಾಳಿ ಮಾಡ್ತು. ಅಲ್ಲಿಗೆ ಟ್ರಂಪ್ ಹೇಳಿದ್ದಕ್ಕೂ ಅಲ್ಲಾಗ್ತಿರೋದಕ್ಕೂ ತದ್ವಿರುದ್ಧ ಆಗ್ಬಿಡ್ತು. ಅಮೆರಿಕ ಯುದ್ಧದಲ್ಲಿ ಭಾಗಿಯಾಗಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು.
ಹೀಗಾಗಿ ಮಿತ್ರರೇ, ಅಮೆರಿಕದಲ್ಲಿ ಡೆಮಾಕ್ರೆಟಿಕ್ ಪಕ್ಷ ಮಾತ್ರ ಇದನ್ನು ವಿರೋಧಿಸ್ತಾ ಇರಲಿಲ್ಲ, ರಿಪಬ್ಲಿಕನ್ ಪಕ್ಷದಲ್ಲೂ ಕೂಡ ಒಡಕುಂಟಾಯಿತು. ಅನೇಕ ಟ್ರಂಪ್ ಬೆಂಬಲಿಗರು ಇದನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಜೊತೆಗೆ ಹತ್ತಿರದಲ್ಲಿ ಗುರುತಿಸಿಕೊಂಡಂಥವ್ರೆ ಟ್ರಂಪ್ರ ಈ ನಿರ್ಧಾರ ಸರಿ ಇಲ್ಲ, ಟ್ರಂಪ್ ಹೇಳಿದ್ದೊಂದು ಮಾಡ್ತಿರೋದು ಇನ್ನೊಂದು ಆಗ್ತಾ ಇದೆ, ಇದು ಅಮೆರಿಕಾಗೆ ಭವಿಷ್ಯದಲ್ಲಿ ಒಳ್ಳೆಯದು ಮಾಡೋದಿಲ್ಲ ಅಂತ ಬಹಳ ಮಟ್ಟದಲ್ಲಿ ಟೀಕೆ ವ್ಯಕ್ತವಾಯಿತು, ಪ್ರತಿಭಟನೆಗಳು ವ್ಯಕ್ತವಾದವು. ಹೀಗೆ ಟ್ರಂಪ್ ಆಂತರಿಕವಾಗಿ ಒಂದು ದೊಡ್ಡ ಒತ್ತಡವನ್ನು ಎದುರಿಸ್ತಾ ಇದ್ರು. ಈ ಒತ್ತಡವನ್ನು ಇಟ್ಟುಕೊಂಡು ಟ್ರಂಪ್ ಯುದ್ಧದಲ್ಲಿ ಭಾಗಿಯಾಗುವಂಥದ್ದು ಬಹಳ ಕಷ್ಟ ಇದೆ. ಅದು ಅಲ್ಲದೆ ಇರಾನ್ ನಿಮಗೆ ಈಸಿ ಟಾರ್ಗೆಟ್ ಅಂತ ಇಲ್ಲಿ ಕೂತ್ಕೊಂಡು ನೋಡಿದಾಗ ಅನಿಸಬಹುದು, ಆದ್ರೆ ಅಷ್ಟು ಈಸಿ ಟಾರ್ಗೆಟ್ ಅಲ್ಲ. ಅಲ್ಲಿನ ಭೌಗೋಳಿಕ ಲಕ್ಷಣಗಳು ಅಷ್ಟು ಅಮೆರಿಕಾಗೆ ಫೇವರ್ ಆಗಿಲ್ಲ. ಹೀಗಾಗಿ ಟ್ರಂಪ್ಗೆ ಯುದ್ಧವನ್ನು ನಿಲ್ಲಿಸೋದಕ್ಕೆ ಇದು ಮೇಜರ್ ಕಾರಣ ಆಗಿದೆ. ಎರಡನೇದಾಗಿ ಮಿತ್ರರೇ, ಮಿಡಿಲ್ ಈಸ್ಟ್ನ ಒತ್ತಡ. ನಿಮಗೆ ನಾನು ಅನೇಕ ಬಾರಿ ಹೇಳಿದ್ದೀನಿ, ಈ ಮಿಡಿಲ್ ಈಸ್ಟ್ನಲ್ಲಿ ಅಮೆರಿಕದ ಏರ್ಬೇಸ್ಗಳಿದ್ದಾವೆ. ಈ ಇರಾನ್ ಏನಾದರೂ ಅಮೆರಿಕವನ್ನು ಟಾರ್ಗೆಟ್ ಮಾಡಬೇಕು ಅಂತಂದರೆ ನೇರವಾಗಿ ಮೈನ್ ಲ್ಯಾಂಡನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕಕ್ಕೆ ಹೋಗಿ ಅವರಿಗೆ ಬಾಂಬ್ ಹಾಕುವಂಥದ್ದಾಗಲಿ ಅಥವಾ ಮಿಸೈಲ್ ಲಾಂಚ್ ಮಾಡುವಂಥದ್ದಾಗಲಿ ಯಾವುದೇ ಶಕ್ತಿ ಇರಾನ್ಗಿಲ್ಲ. ಹೀಗಾಗಿ ಹತಾಶೆಯಿಂದ ಇರಾನ್ ಏನು ಮಾಡುತ್ತೆ, ಮಿಡಿಲ್ ಈಸ್ಟ್ನಲ್ಲಿರುವಂಥ ಅಮೆರಿಕದ ಏರ್ಬೇಸ್ಗಳನ್ನೇ ಗುರಿ ಮಾಡುತ್ತೆ. ಹೀಗೆ ಇರಾನ್ ಮಿಡಿಲ್ ಈಸ್ಟ್ನ ಏರ್ಬೇಸ್ಗಳನ್ನು ಗುರಿ ಮಾಡೋದ್ರಿಂದಾಗಿ ಅಮೆರಿಕಾಗೆ ಎಷ್ಟು ನಷ್ಟ ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಅಮೆರಿಕಾಗೆ ಆ ನಷ್ಟವನ್ನು ತಡೆದುಕೊಳ್ಳುವಂಥ ಶಕ್ತಿ ಕೂಡ ಇದೆ. ಆದರೆ ಮಿಡಿಲ್ ಈಸ್ಟ್ನ ದೇಶಗಳಿಗೆ ಆ ಶಕ್ತಿ ಇಲ್ಲ. ಇರಾನ್ ಯುದ್ಧದಲ್ಲಿ ಈ ಮಿಡಿಲ್ ಈಸ್ಟ್ನ ದೇಶಗಳು ಭಾಗಿಯಾಗ್ತಾ ಇದ್ದಾವೆ ಎಂದ ತಕ್ಷಣಕ್ಕೆ ಅವರ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಮಿಡಿಲ್ ಈಸ್ಟ್ನ ಎಲ್ಲ ದೇಶಗಳು ಕೂಡ ತಮ್ಮ ಆಯಿಲ್ ಮತ್ತು ಗ್ಯಾಸನ್ನೇ ನಂಬಿಕೊಂಡು ಬದುಕ್ತಾ ಇರುವಂಥ ದೇಶಗಳು. ಅವರಿಗೆ ಬೇರೆ ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲವೇ ಇಲ್ಲ. ಕತಾರ್, ಒಮನ್, ಸೌದಿ, ಕುವೈತ್, UAE ಈ ಎಲ್ಲ ದೇಶಗಳಿಗೂ ದೊಡ್ಡ ಪ್ರಮಾಣದಲ್ಲಿ ಆಯಿಲೇ ತನ್ನ ಆದಾಯದ ರಿಸೋರ್ಸ್. ಈ ದೇಶಗಳ ಮೇಲೆ ಇರಾನ್ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರೆ ಅದು ಕೇವಲ US ಏರ್ ಬೇಸೇ ಆಗಿರಬಹುದು, ಆದರೂ ಕೂಡ ಆ ದೇಶಗಳು ಕೂಡ ಯುದ್ಧದಲ್ಲಿ ಭಾಗಿಯಾಗದಂತಾಗತ್ತೆ. ಆಗ ಸಹಜವಾಗಿ ಆ ದೇಶದ ವ್ಯಾಪಾರ ಡಿಸ್ಟರ್ಬ್ ಆಗಿಬಿಡುತ್ತೆ. ಜೊತೆಗೆ ಇವರು ಕೆಲವೊಂದಷ್ಟು ಬೇರೆ ಬೇರೆ ಬಿಸ್ನೆಸ್ಗಳನ್ನು ನಡೆಸ್ತಾರೆ. ಉದಾಹರಣೆಗೆ UAEಯಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಅಲ್ಲಿ ಅನೇಕ ದೇಶದ ಜನರು ಬಂದು ವಾಸ ಮಾಡ್ತಾ ಇದ್ದಾರೆ. ಯುದ್ಧ ಶುರುವಾಗ್ಬಿಟ್ರೆ ಆ ಇಡೀ ಸಿಸ್ಟಮೇ ಡಿಸ್ಟರ್ಬ್ ಆಗಿಬಿಡುತ್ತೆ. ಹೀಗಾಗಿ ಮಿಡಿಲ್ ಈಸ್ಟ್ನ ದೇಶಗಳು ಬಹಳ ಪ್ರಮಾಣದಲ್ಲಿ ಅಮೆರಿಕಾಗೆ ಒತ್ತಡ ಹಾಕಿದ್ವು. ಆದಷ್ಟು ಪ್ರಮಾಣದಲ್ಲಿ ಯುದ್ಧ ಆಗದಂತೆ ತಡೀರಿ, ನಮಗೆ ಯುದ್ಧ ಬೇಕಾಗಿಲ್ಲ ಹೀಗಂತ ಅಮೆರಿಕಾಗೆ ಬಹಳಷ್ಟು ಒತ್ತಡ ಹಾಕಿದ್ರು. ಒಂದು ವೇಳೆ ಈ ಒತ್ತಡದ ನಡುವೆಯೂ ಕೂಡ ಅಮೆರಿಕ ಏನಾದರೂ ಯುದ್ಧದಲ್ಲಿ ಭಾಗಿಯಾಗಿದ್ದೇ ಆದರೆ ಇಡೀ ಮಿಡಿಲ್ ಈಸ್ಟನ್ನು ರಕ್ಷಿಸುವಂತಹ ಜವಾಬ್ದಾರಿ ಅಮೆರಿಕದ ಹೆಗಲ ಮೇಲೆ ಬರ್ತಾ ಇತ್ತು. ಅಮೆರಿಕ ಎಲ್ಲ ದೇಶಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು. ಇದು ಅಮೆರಿಕಾಗೆ ಆರ್ಥಿಕವಾಗಿ ಭಾರಿ ಹೊರೆಯನ್ನು ತಂದೊಡ್ತಾ ಇತ್ತು. ಇದೆಲ್ಲದಕ್ಕೆ ಅಮೆರಿಕ ಈಗ ರೆಡಿ ಇಲ್ಲ. ಅವರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಮೆರಿಕದ ಆರ್ಥಿಕತೆ ಸ್ವಲ್ಪ ಅಲುಗಾಡ್ತಾ ಇದೆ, ಚೈನಾ ದೊಡ್ಡ ಮಟ್ಟದಲ್ಲಿ ಏಟು ಕೊಡ್ತಾ ಇದೆ. ಹೀಗಾಗಿ ಟ್ರಂಪ್ಗೆ ಇದನ್ನೆಲ್ಲ ಫೋಕಸ್ ಮಾಡಿಕೊಂಡು ಯುದ್ಧದಲ್ಲಿ ಮುಳುಗೋದಕ್ಕೆ ಅಷ್ಟಿಷ್ಟ ಇರಲಿಲ್ಲ. ಇನ್ನೊಂದು ಕಡೆ ರಷ್ಯಾ ಮತ್ತು ಚೀನಾದ ಭಯ ಅಮೆರಿಕಾಗೆ ಸಹಜವಾಗಿ ಇದ್ದೇ ಇತ್ತು. ನಿಮಗೆಲ್ಲ ಗೊತ್ತಿರಬಹುದು, ಉಕ್ರೇನ್ ಮೇಲಿನ ಸೇಡನ್ನು ರಷ್ಯಾ ಒಂದಲ್ಲ ಒಂದು ರೀತಿಯಲ್ಲಿ ಅಮೆರಿಕದ ವಿರುದ್ಧ ತೀರಿಸಿಕೊಳ್ಳೋದಕ್ಕೆ ಹವಣಿಸ್ತಾ ಇದೆ. ಯಾಕೆಂದರೆ ಈ ಹಿಂದಿನ ಬೈಡನ್ ಸರ್ಕಾರ ರಷ್ಯಾವನ್ನು ಅಕ್ಷರಶಃ ಟ್ರ್ಯಾಪ್ ಮಾಡಿಬಿಟ್ಟಿತ್ತು ಉಕ್ರೇನ್ನಲ್ಲಿ. ಉಕ್ರೇನ್ಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಈ ಪಾಶ್ಚಿಮಾತ್ಯ ದೇಶಗಳು ಕೊಡ್ತಾ ಇದ್ವು, ರಷ್ಯಾದ ವಿರುದ್ಧ ಅದನ್ನು ಬಳಸೋದಕ್ಕೆ ನೋಡ್ಕೊಳ್ತಾ ಇದ್ರು. ಉಕ್ರೇನ್ ಕೇವಲ ಸೈನಿಕರನ್ನು ಮಾತ್ರ ಒದಗಿಸ್ತಾ ಇತ್ತು, ಶಸ್ತ್ರಾಸ್ತ್ರ ಕಂಪ್ಲೀಟ್ ಆಗಿ ಬರ್ತಾ ಇದ್ದಿದ್ದು ಪಾಶ್ಚಿಮಾತ್ಯ ದೇಶಗಳಿಂದ. ಹೀಗಾಗಿ ರಷ್ಯಾಗೆ 3.5 ವರ್ಷ ಆದರೂ ಕೂಡ ಯಶಸ್ಸು ಸಿಕ್ಕಿಲ್ಲ. ಅಂದರೆ ರಷ್ಯಾ ಟೋಟಲಿ ಉಕ್ರೇನ್ನಲ್ಲಿ ಟ್ರ್ಯಾಪ್ ಆಗಿತ್ತು. ಅದೇ ಸ್ಥಿತಿಗೆ ಅಮೆರಿಕವನ್ನು ತರೋದಕ್ಕೆ ರಷ್ಯಾ ಕೂಡ ಕಾಯ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇರಾನ್ ಮೇಲೆ ಏನಾದರೂ ಅಮೆರಿಕ ಯುದ್ಧಕ್ಕಿಳಿದಿದ್ದೇ ಆದರೆ ಇರಾನ್ಗೆ ದೊಡ್ಡ ಪ್ರಮಾಣದಲ್ಲಿ ರಷ್ಯಾ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಬಹುದು. ಅದನ್ನು ಅಮೆರಿಕದ ಮೇಲೆ ಬಳಸೋದಕ್ಕೆ ಅವರು ಪ್ರಚೋದಿಸಬಹುದು. ಅಂತಹ ಸಂದರ್ಭದಲ್ಲಿ ಅಮೆರಿಕಗೆ ಭಾರಿ ನಷ್ಟ ಆಗುತ್ತೆ. ಉಕ್ರೇನ್ನಲ್ಲಿ ಹೇಗೆ ರಷ್ಯಾ ಟ್ರ್ಯಾಪ್ ಆಗಿದೆಯೋ ಅದೇ ರೀತಿಯಾಗಿ ಇರಾನ್ನಲ್ಲಿ ಅಮೆರಿಕ ಟ್ರ್ಯಾಪ್ ಆಗುತ್ತೆ. ನೀವು ಇತಿಹಾಸವನ್ನು ನೋಡಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕವನ್ನು ರಷ್ಯಾ ಟ್ರ್ಯಾಪ್ ಮಾಡ್ತು, ಅಫ್ಘಾನಿಸ್ತಾನದ ಯುದ್ಧದಲ್ಲಿ ರಷ್ಯಾವನ್ನು ಅಮೆರಿಕ ಟ್ರ್ಯಾಪ್ ಮಾಡ್ತು. ಇದು ಹೀಗೆ ರಿಪೀಟ್ ಆಗ್ತಾನೆ ಇದೆ. ಹೀಗಾಗಿ ಅಮೆರಿಕಕ್ಕೆ ಭಯ ಇತ್ತು, ನಾವೇನಾದರೂ ಈ ಯುದ್ಧಕ್ಕೆ ಹೋಗಿದ್ದೆ ಆದರೆ ಬಹಳ ಪ್ರಮಾಣದಲ್ಲಿ ನಷ್ಟವನ್ನು ಎದುರಿಸಬೇಕಾಗತ್ತೆ ಅಂತ. ಇದೇ ಕಾರಣದಿಂದ ಟ್ರಂಪ್ ಸಾಕಷ್ಟು ಹಿಂದೇಟನ್ನು ಹಾಕಿದ್ದಾರೆ. ಇದಕ್ಕೂ ಮಿಗಿಲಾಗಿ ರಷ್ಯಾ ಮತ್ತು ಚೈನಾ ಏನಾದರೂ ನೇರವಾಗಿ ಯುದ್ಧದಲ್ಲಿ ಧುಮುಕಿದ್ದೆ ಆದರೆ ಇದು 3ನೇ ಮಹಾಯುದ್ಧ ಆಗುತ್ತೆ. ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿ ಇಡೀ ಪಶ್ಚಿಮ ಏಷ್ಯಾ ನಾಶ ಆಗುತ್ತೆ. ಮಿತ್ರರೇ, ಪಶ್ಚಿಮ ಏಷ್ಯಾಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಯಿತು ಅಂತಂದರೆ ವಿಶ್ವದ ಎಕಾನಮಿ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಯಾಕಂದರೆ ಆಯಿಲ್ ರಿಸೋರ್ಸ್ ಇರುವಂಥದ್ದೇ ಅಲ್ಲಿ. ವಿಶ್ವಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಯಿಲನ್ನು ಸರಬರಾಜು ಮಾಡುವಂಥ ದೇಶಗಳೇ ಇವು. ಇಲ್ಲಿ ಅಷ್ಟೆಲ್ಲ ಡಿಸ್ಟರ್ಬ್ ಆಗಿಬಿಟ್ರೆ ಅಮೆರಿಕಾಗೂ ಎಫೆಕ್ಟ್ ಆಗುತ್ತೆ, ಚೈನಾಗೆ ಎಫೆಕ್ಟ್ ಆಗುತ್ತೆ. ಭಾರತ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದರ ಹೊಡೆತ ತಿನ್ನಬೇಕಾಗ್ತಾ ಇತ್ತು. ಅಮೆರಿಕ ಇದೆಲ್ಲವುದನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಅವರೇನು ಗಮನಿಸಿಲ್ಲ, ಇರಾನ್ ಒಂದೇಟು ಕೊಟ್ಟರು ಕೂಡ ನಾನು ಸುಮ್ಮನೆ ಇರ್ತೀನಿ ಅಂತ ಅವರು ಶಾಂತಿಗೋಸ್ಕರವಾಗಿ ಈ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಅಂದುಕೊಳ್ಬೇಡಿ. ಅಮೆರಿಕಾಗೆ ಇದರಿಂದ ಬಹಳ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇತ್ತು. ಟ್ರಂಪ್ ಇಮೇಜ್ಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗ್ತಾ ಇತ್ತು. ಟ್ರಂಪ್ ಇದನ್ನು ಜಯಿಸೋದಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಇರಾನ್ಗೆ ಹೊಡೆತ ಕೊಡಬಹುದು ಬಿಡಿ, ಇರಾನ್ ಮೇಲೆ ಅವರು ಯಾವ ರೂಪದಲ್ಲಿ ಬೇಕಾದರೂ ದಾಳಿ ಮಾಡಬಹುದು. ಆದರೆ ಇರಾನ್ ಏನು ಡಿಸ್ಟರ್ಬ್ ಮಾಡುತ್ತಲ್ಲ, ಕಿರಿಕಿರಿ ಉಂಟು ಮಾಡುತ್ತಲ್ಲ, ಅದನ್ನು ತಡೆದುಕೊಳ್ಳೋದಕ್ಕೆ ವಿಶ್ವಕ್ಕೆ ತಾಕತ್ತಿರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಅಮೆರಿಕಾಗಂತೂ ಇರಲೇ ಇಲ್ಲ. ಇದರ ನಡುವೆ ಅಮೆರಿಕಾಗೆ ಇನ್ನೊಂದು ರಿಯಲೈಸ್ ಆಗಿದ್ದೇನು ಕೇಳಿದ್ರೆ, ಇರಾನ್ನಲ್ಲಿ ರೆಜಿಮನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗೇನು ಅಯತುಲ್ಲಾ ಅಲಿ ಖಮೀನೈ ಸರ್ಕಾರ ಇದೆ,
ಈ ಖಮೀನೈನನ್ನು ಹತ್ಯೆ ಮಾಡಿದ್ರೂ ಕೂಡ ಖಮೀನೈ ಉತ್ತರಾಧಿಕಾರಿಯಾಗಿ ಇನ್ನೊಬ್ಬ ಅದೇ ಮಾದರಿಯ ವ್ಯಕ್ತಿಯೇ ಬರ್ತಾನೆ ಹೊರತು ಅಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಹೇಗೆ ವ್ಯರ್ಥ ಪ್ರಯತ್ನವನ್ನು ಮಾಡಲಾಯಿತೋ ಅದೇ ರೀತಿಯ ಪ್ರಯತ್ನಕ್ಕೆ ಇರಾನ್ನಲ್ಲೂ ಕೈ ಹಾಕಿದಾಗ ಆಗುತ್ತೆ. ಅದಷ್ಟು ಈಸಿ ಇಲ್ಲ. ಯಾಕೆಂದರೆ ಬಾಹ್ಯ ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಇರಾನ್ನಲ್ಲಿ ದೇಶಾಭಿಮಾನ ಜಾಸ್ತಿ ಆಗುತ್ತೆ. ಇದು ಸಹಜ ಕೂಡ. ಈಗ ಉದಾಹರಣೆಗೆ ನಮ್ಮ ದೇಶದಲ್ಲೇ ತೆಗೆದುಕೊಳ್ಳಿ. ನಮ್ಮ ದೇಶದಲ್ಲಿ ಯಾವುದೋ ಒಂದು ಸರ್ಕಾರ ಇರುತ್ತೆ, ಅದನ್ನು ತೆಗೆದುಹಾಕ್ಬಿಟ್ಟು ನಾವು ಹೊಸ ಸರ್ಕಾರವನ್ನು ತರಬೇಕು. ಅದು ಜನರಿಂದ ಆಗಬೇಕು, ಜನರಿಗೆ ಆ ಭಾವನೆ ಬರಬೇಕು, ಜನರು ಹೋರಾಟ ಮಾಡಬೇಕು, ಆಂತರಿಕವಾಗಿ ಪ್ರತಿಭಟನೆಗಳು ಜಾಸ್ತಿ ಆಗಬೇಕು. ಅದನ್ನು ಬಿಟ್ಟು ನೀವು ಬಾಹ್ಯವಾಗಿ ಯಾರೋ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ಯಾರೋ ನಮ್ಮ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ಸರ್ಕಾರ ಹೋಗುತ್ತೆ ಅಂತಂದ್ರೆ ಅದು ಸಾಧ್ಯ ಇದೆಯಾ? ನಮ್ಮ ದೇಶದಲ್ಲಿ ದೇಶಾಭಿಮಾನ ಜಾಸ್ತಿ ಆಗುತ್ತೆ. ಈಗಿರುವ ಸರ್ಕಾರವನ್ನು ರಕ್ಷಿಸೋದಕ್ಕೆ ಜನ ಯತ್ನ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ದೇಶ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನೀವು ಬಾಂಗ್ಲಾದೇಶದ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಅಲ್ಲಿ ಶೇಖ್ ಹಸೀನಾ ವಿರುದ್ಧವಾಗಿ ಆಂತರಿಕವಾಗಿ ದಂಗೆ ಆಯಿತು. ಅದೇ ಅಮೆರಿಕ ಏನಾದರೂ ಬಂದು ಶೇಖ್ ಹಸೀನಾ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದೆ ಆಗಿದ್ರೆ ಅಲ್ಲಿನ ಜನ ಶೇಖ್ ಹಸೀನಾರನ್ನು ಬಿಟ್ಕೊಡ್ತಾ ಇರಲಿಲ್ಲ. ಬಾಂಗ್ಲಾದೇಶದ ವಿಚಾರದಲ್ಲಿ ಅಮೆರಿಕ ಏನು ಮಾಡ್ತು? ಬ್ಯಾಕ್ ಎಂಡ್ನಲ್ಲಿ ಸಪೋರ್ಟ್ ಮಾಡ್ತು. ಅಲ್ಲಿ ಶೇಖ್ ಹಸೀನಾ ವಿರುದ್ಧ ಇದ್ದಂತಹ ಶಕ್ತಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತು, ಕುಮ್ಮಕ್ಕು ಕೊಡ್ತು. ಅದರಿಂದಾಗಿ ಬಾಂಗ್ಲಾದೇಶದಲ್ಲಿ ಆಡಳಿತವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅದೇ ಮಿತ್ರರೇ, ಇರಾನ್ನಲ್ಲೂ ಕೂಡ ಅಮೆರಿಕಾಗೆ ಆ ಆಪ್ಷನ್ ಇತ್ತು. ಅದನ್ನು ಬಿಟ್ಟು ನಾವು ಯುದ್ಧ ಮಾಡಿ ಇದನ್ನೆಲ್ಲ ಬದಲಾಯಿಸ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗದಂತಹ ಮಾತು. ಖಮೀನೈನನ್ನ ಹತ್ಯೆ ಮಾಡಿದ್ರೂ ಕೂಡ ಇನ್ನೊಬ್ಬ ಅಧಿಕಾರಕ್ಕೆ ಬರ್ತಾನೆ, ಆತ ಖಮೀನೈನ ಉತ್ತರಾಧಿಕಾರಿಯೇ ಆಗಿರ್ತಾನೆ. ಈ ಕಾರಣದಿಂದಲೇ ಟ್ರಂಪ್ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿದ್ರು, ಇರಾನ್ ನಮಗೆ ದುಸ್ವಪ್ನವಾಗಿ ಕಾಡುತ್ತೆ, ನನ್ನ ಇಮೇಜ್ಗೆ ಬಹಳ ದೊಡ್ಡ ಡ್ಯಾಮೇಜ್ ಅನ್ನು ತರುತ್ತೆ, ನನ್ನ 4 ವರ್ಷದ ಅಧಿಕಾರಾವಧಿಯೂ ಕೂಡ ಕೇವಲ ಇರಾನ್ ವಿಚಾರದಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಇದನ್ನು ಟ್ರಂಪ್ ಅರ್ಥ ಮಾಡಿಕೊಂಡೇ ಈ ಯುದ್ಧ ವಿರಾಮಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಲ್ಲದೆ ಹೋದರೆ ಇರಾನ್ ದಾಳಿ ಮಾಡಿದ ಬಳಿಕವೂ ಕೂಡ ಅಮೆರಿಕ ಯುದ್ಧ ವಿರಾಮವನ್ನು ಘೋಷಣೆ ಮಾಡುತ್ತೆ. ಅದರಲ್ಲೂ ಟ್ರಂಪ್ ಅಂತಹ ಈಗೋ ಇರುವ ಮನುಷ್ಯನನ್ನು ನೀವು ಹುಡುಕಿದ್ರೂ ಸಿಗೋದಿಲ್ಲ. ಭೂಮಿ ಮೇಲೆ ಇನ್ನೊಬ್ಬ ಇಲ್ವೇ ಇಲ್ಲ. ಅಂತಹ ಮನುಷ್ಯ ಇಂತಹ ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಇದೆಲ್ಲ ಕಾರಣಗಳು ಕೂಡ ಒಟ್ಟಿಗೆ ಸೇರಿದವೆ. ಇಲ್ಲದೆ ಹೋದರೆ ಇದು ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ಜೊತೆಗೆ ನೀವು ಇತಿಹಾಸವನ್ನು ನೋಡಿದ್ರೆ ಇರಾನನ್ನು ಯಾರೂ ಕೂಡ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಕೇಳಿದ್ರೆ ಆ ದೇಶದ ಭೌಗೋಳಿಕ ಲಕ್ಷಣವೇ ಆಗಿದೆ. ಒಂದು ವೇಳೆ ಅಮೆರಿಕ ಏನಾದರೂ ಭೂಸೇನೆಯನ್ನು ಇರಾನ್ ಒಳಗೆ ನುಗ್ಗಿಸಿದ್ದೇ ಆದರೆ, ಈ ಅಫ್ಘಾನಿಸ್ತಾನದಲ್ಲೆಲ್ಲ ಮಾಡಿದ್ರಲ್ಲ, ಆ ರೀತಿಯ ಕೆಲಸವನ್ನು ಅಮೆರಿಕ ಮಾಡೋದಕ್ಕೆ ಹೋಗಿದ್ರೆ ಭಾರಿ ಬೆಲೆಯನ್ನು ತೆರಬೇಕಾಗ್ತಾ ಇತ್ತು. ಅಷ್ಟು ಈಸಿ ಇಲ್ಲ. ಕೇವಲ ಏರ್ ಸ್ಟ್ರೈಕ್ ಮೂಲಕವಾಗೇ ಇರಾನನ್ನು ನೀವು ದಾಳಿ ಮಾಡಬೇಕು, ಇರಾನ್ಗೆ ಹಾನಿ ಮಾಡಬೇಕು. ಭೂಸೇನೆಯನ್ನು ಇಲ್ಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕಾರಣದಿಂದಲೇ ಟ್ರಂಪ್ ಸ್ವಲ್ಪ ತಣ್ಣಗಾಗಿದ್ದಾರೆ ಅಷ್ಟೇ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಇದರ ಆಚೆಗೆ ಏನಾದರೂ ಕಾರಣ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.